ಹಾಯ್ ಫ್ರೆಂಡ್ಸ್, ನಮ್ಮ ಟೈಮ್ ಆ್ಯಂಡ್ ವರ್ಕ್ ಕಾನ್ಸೆಪ್ಟಲ್ಲಿ ನಮ್ಮ 5th ಚಾಪ್ಟರ್ ಏನು ಅಂತ ನೋಡೋಣ. ಅದೇ ಲೀವಿಂಗ್ ದ ವರ್ಕ್. ಲೀವಿಂಗ್ ದ ವರ್ಕ್ ಅಂದರೆ ಏನು? ಕೆಲಸನ ಮಧ್ಯದಲ್ಲೇ ಬಿಟ್ಟು ಹೋಗೋದು. ಓಕೆನಾ? ಸೊ ಹಾಗಂದ್ರೆ ಏನು? ಇಬ್ಬರು ಕೆಲಸ ಮಾಡ್ತಾ ಇದ್ದಾರೆ, ಅದರಲ್ಲಿ ಒಬ್ಬ ಮಧ್ಯದಲ್ಲೇ ಕೆಲಸ ಬಿಟ್ಟು ಹೋಗ್ಬಿಡ್ತಾನೆ. ಓಕೆ, ಈ ಕಂಡೀಷನ್ನ ಇಟ್ಕೊಂಡು ನಾವು ಇಷ್ಟು ದಿನ ಕಲ್ತಿದ್ವಲ್ಲ ಟೈಮ್ ಆ್ಯಂಡ್ ವರ್ಕಲ್ಲಿ, ಅದ್ರ ಮೇಲೆ ಯಾವ ಥರ ಕ್ವಶನ್ ಬೇಕಾದ್ರೂ ಕೇಳ್ಬೋದು. ಓಕೆ, ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನಮ್ಮ ಫಸ್ಟ್ ಕ್ವಶನ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಎ ಆ್ಯಂಡ್ ಬಿ ಟುಗೆದರ್ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 3 days. ಎ ಮತ್ತು ಬಿ ಇಬ್ಬರು ಸೇರಿ ಒಂದು ಕೆಲಸನ 3 ದಿನದಲ್ಲಿ ಮುಗಿಸ್ತಾರೆ. ದೇ ಸ್ಟಾರ್ಟೆಡ್ ಟುಗೆದರ್ ಬಟ್ ಆಫ್ಟರ್ 2 days ಬಿ ಲೆಫ್ಟ್ ದ ವರ್ಕ್. ಇಬ್ಬರು ಒಟ್ಟಿಗೆ ಸ್ಟಾರ್ಟ್ ಮಾಡ್ತಾರೆ, ಬಟ್ 2 ದಿನ ಆದಮೇಲೆ ಬಿ ಅನ್ನೋನು ಕೆಲಸ ಬಿಟ್ಟು ಹೋಗ್ತಾನೆ. ಅವನು ಏನಕ್ಕೆ ಹೋದ ಅಂತ ಅವರು ರೀಸನ್ ಕೊಟ್ಟಿಲ್ಲ, ನಮಗೂ ಅದು ಬೇಕಾಗಿಲ್ಲ. ಕರೆಕ್ಟಾ? ಇಫ್ ದ ವರ್ಕ್ ಈಸ್ ಕಂಪ್ಲೀಟೆಡ್ ಆಫ್ಟರ್ 2 more days, ಅವ್ನ ಕೆಲಸನ ಬಿಟ್ಟು ಹೋದ ಮೇಲೆ 2 ದಿನದಲ್ಲಿ ಎ ಒಬ್ಬನೇ ಕೆಲಸನ ಮುಗಿಸ್ತಾನೆ. ಯಾಕಂದರೆ ಅಲ್ಲಿ ಮಾಡ್ತಾ ಇರೋದು ಎ ಒಬ್ಬನೇ ಅಲ್ವಾ? ಹಾಂ. ಬಿ ಅಲೋನ್ ಕುಡ್ ಡೂ ದ ವರ್ಕ್ ಇನ್ ಹೌ ಮೆನಿ ಡೇಸ್. ಈಗ ಬಿ ಒಬ್ಬನೇ ಇದ್ದಿದ್ದರೆ ಎಷ್ಟು ದಿನದಲ್ಲಿ ಅವನೊಬ್ಬನೇ ಕೆಲಸ ಮುಗಿಸ್ತಿದ್ದ ಅಂತ ಕ್ವಶನ್. ಈ ಕ್ವಶನ್ನು ಸ್ವಲ್ಪ ನಿಮಗೆ ಟ್ರಿಕ್ಕಿ ಅಂತ ಅನ್ನಿಸ್ಬೋದು, ಬಟ್ ಇದನ್ನು ನಾವು 2 ಮೆಥಡಲ್ಲಿ ಸಾಲ್ವ್ ಮಾಡ್ಬೋದು. ಒಂದು ನಾರ್ಮಲ್ ಮೆಥಡ್, ಇಷ್ಟು ದಿನ ನಾವು ಏನು ಕಲ್ತಿದ್ವೋ. ಇನ್ನೊಂದು ಶಾರ್ಟ್ ಕಟ್ ಮೆಥಡ್ ಹೇಳ್ಕೊಡ್ತೀನಿ. ಸೊ ಫಸ್ಟು ನಾರ್ಮಲ್ ಮೆಥಡಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ನಾರ್ಮಲ್ ನಾವು ಇಷ್ಟು ದಿನ ಹೇಗೆ ಸಾಲ್ವ್ ಮಾಡಿದ್ವಿ ಅದನ್ನು ನೋಡೋಣ. ಎ ಆ್ಯಂಡ್ ಬಿ ಟುಗೆದರ್ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 3 days. ಎ ಆ್ಯಂಡ್ ಬಿ ಇಬ್ಬರು ಸೇರಿ ಒಂದು ಕೆಲಸನ 3 daysಲ್ಲಿ ಮುಗಿಸ್ತಾರೆ. ಕರೆಕ್ಟಾ? ಅದು ನಾನು 1/3 ಅಂತ ಬರ್ಕೋತೀನಿ. ಯಾಕೆ 1/3? 1/3 ಅಂದರೆ ಅರ್ಥ ಏನು? ಇಬ್ಬರು ಸೇರಿ ಒಂದು ದಿನದಲ್ಲಿ ಎಷ್ಟು ಕೆಲಸ ಮುಗಿಸ್ತಾರೆ, ಇದೇ ನಾವು ಯಾವಾಗಲೂ ಕಂಡುಹಿಡಿತಾ ಇದ್ದಿದ್ದು. ಇವಾಗಲೂ ಇದನ್ನೇ ಕಂಡುಹಿಡಿಯೋಣ. ಓಕೆ, ಫಸ್ಟು ಒಂದು ದಿನದಲ್ಲಿ ಎಷ್ಟು ಕೆಲಸ ಮುಗಿಸ್ತಾರೆ ಅಂತ ಕಂಡುಹಿಡ್ಕೋಬೇಕು. ಸೊ ಒಂದು ದಿನದಲ್ಲಿ ಎಷ್ಟು ಕೆಲಸ ಮುಗಿಸ್ತಾರೆ ಅಂತ 1/3. ಎಷ್ಟು ದಿನದಲ್ಲಿ ಇಬ್ಬರು ಸೇರಿಸಿ ಮುಗಿಸ್ತಾರೋ 3 days, ಅದರಲ್ಲಿ 1/3 ಹಾಕ್ಕೊಂಡ್ರೆ ಆನ್ಸರ್ ಸಿಕ್ಬಿಡುತ್ತೆ. ಇದಾದಮೇಲೆ ಬಿ ಅನ್ನೋನು 2 ದಿನ ಆದಮೇಲೆ ಕೆಲಸ ಬಿಟ್ಟು ಹೋಗ್ತಾನೆ. ಕರೆಕ್ಟಾ? ಸೊ 2 ದಿನಕ್ಕೆ ಮುಂಚೆ ಇಬ್ಬರು ಸೇರಿ ಕೆಲಸ ಮಾಡಿದ್ರಲ್ವಾ? ಸೊ ಇಬ್ಬರು ಸೇರಿ 2 ದಿನದವರೆಗೂ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಎ ಪ್ಲಸ್ ಬಿ ಇಬ್ಬರು ಸೇರಿ ಎಷ್ಟು ದಿನದವರೆಗೂ? 2 ದಿನದವರೆಗೂ ಎಷ್ಟು ಕೆಲಸ ಮುಗಿಸಿರ್ತಾರೆ? 1/3. ಓಕೆ, 1/3 ಅಂದರೆ ಅರ್ಥ ಏನು? ಒಂದು ದಿನಕ್ಕೆ ಎಷ್ಟು ಕೆಲಸ ಮುಗಿಸ್ತಾರೆ. 2 ದಿನಕ್ಕೆ ಅಂದರೆ 2 × 1/3 ಇಷ್ಟೇ. ಸೊ ಇದೇನಾಗುತ್ತೆ? 2/3 ಆಗುತ್ತೆ. ಇಬ್ಬರೂ ಸೇರಿ 2 ದಿನಕ್ಕೆ ಇಷ್ಟು ಕೆಲಸ ಮುಗಿಸಿರ್ತಾರೆ. ಕರೆಕ್ಟಾ? ಇದಾದಮೇಲೆ ಏನಾಗುತ್ತೆ? ಬಿ ಅನ್ನೋನು ಕೆಲಸ ಬಿಟ್ಟು ಹೋಗ್ತಾನೆ. ಓಕೆ, ಎ ಅನ್ನೋನು ಒಬ್ಬನೇ ರಿಮೈನಿಂಗ್ ವರ್ಕ್ನ ನೆಕ್ಸ್ಟ್ 2 ದಿನದಲ್ಲಿ ಮುಗಿಸ್ತಾನೆ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ ರಿಮೈನಿಂಗ್ ವರ್ಕ್ ಕಂಡುಹಿಡಿಬೇಕು ನಾವು. ರಿಮೈನಿಂಗ್ ವರ್ಕ್ ಕಂಡುಹಿಡಿಯೋದು ಹೇಗೆ? ಇದನ್ನು ನಾವು ಆಗಲೇ ನೋಡಿದ್ವಿ. ಕರೆಕ್ಟಾ? ರಿಮೈನಿಂಗ್ ವರ್ಕ್ ಹೇಗೆ ಕಂಡುಹಿಡಿಬೇಕು ಅಂದರೆ 1 - ಇವಾಗ ಎಷ್ಟು ಕೆಲಸ ಮುಗಿದಿದೆ? ಈಗ 2/3 ಕೆಲಸ ಮುಗಿದಿದೆ. ಸೊ ಇದರಲ್ಲಿ 1/3 ಕೆಲಸ ರಿಮೈನಿಂಗ್ ವರ್ಕ್ ಬಾಕಿ ಇದೆ. ಸೊ ಈ 1/3 ವರ್ಕ್ನ ಎ ಅನ್ನೋನು ನೆಕ್ಸ್ಟ್ 2 daysಲ್ಲಿ ಕಂಪ್ಲೀಟ್ ಮಾಡ್ತಾನೆ. ಸೊ 1/3 ವರ್ಕ್ನ ಓಕೆ ಎ ಅನ್ನೋನು 2 daysಲ್ಲಿ ಕೆಲಸನ ಮುಗಿಸ್ತಾನೆ. ಕರೆಕ್ಟಾ? ಹಾಗಾದರೆ ಸ್ಟಾರ್ಟಿಂಗಿಂದನೂ ಎ ಒಬ್ಬನೇ ಫುಲ್ಲು ಕೆಲಸನ ಮುಗಿಸೋದಕ್ಕೆ ಎಷ್ಟು ದಿನ ತಗೋತಾನೆ ಅನ್ನೋದನ್ನು ಕಂಡುಹಿಡಿಬೇಕು. ಇದನ್ನು ನಾವು 3rd ಚಾಪ್ಟರ್ ಫ್ರ್ಯಾಕ್ಷನ್ಸಲ್ಲಿ ಕಲ್ತಿದ್ವಲ್ಲ, ಅದೇ ಮೆಥಡ್ನ ಇಲ್ಲಿ ಯೂಸ್ ಮಾಡ್ತೀವಿ. ಸೊ 1/3 ಆಫ್ ದಿ ವರ್ಕ್ನ ಎ ಅನ್ನೋನು 2 daysಲ್ಲಿ ಮುಗಿಸ್ತಾನೆ. ಸೊ ಬರೀ ವರ್ಕ್ನ ಈ ಕಡೆ ಇಟ್ಕೊಡ್ತೀನಿ. ಬರೀ ವರ್ಕ್ ಅಂದರೆ ಏನು? ಫುಲ್ ಕಂಪ್ಲೀಟ್ ವರ್ಕ್ನ ಮಾಡಬೇಕು ಅಂದರೆ 1/3ನ ಆ ಕಡೆ ಕಳಿಸ್ತೀನಿ. ಕಂಪ್ಲೀಟ್ ಒನ್ ವರ್ಕ್, ಕಂಪ್ಲೀಟ್ ವರ್ಕ್ ಅಂದರೂ ಒಂದೇ, ಒನ್ ವರ್ಕ್ ಅಂದರೂ ಒಂದೇ, ಎರಡೂ ಒಂದೇ. ಸೊ ಈ 1/3ನ ಆ ಕಡೆ ಕಳಿಸಿದ್ರೆ ಈ 2 ಹೀಗೆ ಇರುತ್ತೆ. 1/3 ಆ ಕಡೆ ಹೋದರೆ ಏನಾಗುತ್ತೆ? 3/1 ಆಗುತ್ತೆ. ಕರೆಕ್ಟಾ? 3/1 ಅಂದರೂ ಅಂದರೆ 3 ಬರ್ಕೊಂಡ್ರು ಒಂದೇ. ಸೊ 2 × 3 6 days. ಸೊ ಈಗ ಎ ಅನ್ನೋನು ಒಬ್ಬನೇ 6 ದಿನದಲ್ಲಿ ಕೆಲಸನ ಮುಗಿಸ್ತಾನೆ. ಕರೆಕ್ಟಾ? ಬಟ್ ನಮಗೆ ಕೇಳಿರೋದು ಅದಲ್ಲ. ಬಿ ಅಲೋನ್ ಕುಡ್ ಡೂ ದ ವರ್ಕ್ ಇನ್ ಹೌ ಮೆನಿ ಡೇಸ್. ಬಿ ಅನ್ನೋನು ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾನೆ ಅಂತ. ಸೊ ಎ ಗೊತ್ತಿದ್ರೆ ಸಾಕು, ಮತ್ತು ಇಬ್ಬರು ಸೇರಿ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತ ಕೊಟ್ಟಿದ್ರು ಸಾಕು, ಆರಾಮ್ಸೆ ಕಂಡುಹಿಡಿಬೋದಲ್ವಾ? ಹೇಗೆ? ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 1/3. ಎ ಅನ್ನೋನು ಎಷ್ಟು? 1/6 ಪ್ಲಸ್ ಬಿ ಇಸ್ ಈಕ್ವಲ್ ಟು 1/3. ಬಿ ಬೇಕಲ್ವಾ? ಸೊ ಏನು ಆ ಕಡೆ ಕಳಿಸ್ತೀನಿ? 1/3 - 1/6. ಇದೆರಡಕ್ಕೂ LCM 6 ಬರುತ್ತೆ. ಓಕೆ,
2 minus 1 1/6. ಸೊ ಬಿ ಅನ್ನೋನು ಸಹ 6 ದಿನದಲ್ಲಿ 1/6 ಅಂದರೆ ಇಲ್ಲಿಗೆ ಬಿಡಬಾರ್ದು, ಅದನ್ನು 6 ಅಂತ ಬರ್ಕೋಬೇಕು. ಓಕೆ, ಬಿ ಅನ್ನೋನು ಸಹ 6 ಡೇಸಲ್ಲಿ ಕೆಲಸನ ಮುಗಿಸ್ತಾನೆ. ಓಕೆ, ಏನು ಸಹ 6 ದಿನದಲ್ಲೇ ಮುಗಿಸ್ತಾನೆ, ಒಬ್ಬನೇ ಬಿನೂ ಸಹ ಒಬ್ಬನೇ 6 ದಿನದಲ್ಲೇ ಮುಗಿಸ್ತಾನೆ. ಇಷ್ಟೇ. ಸೊ ಈ ಕ್ವಶನ್ ಸ್ವಲ್ಪ ಟ್ರಿಕಿಯಾಗಿತ್ತು ಪ್ರೀವಿಯಸ್ ಕ್ವಶನ್ಸ್ಗಿಂತ. ಏನಿಲ್ಲ, ಮಧ್ಯದಲ್ಲಿ ಒಬ್ಬರು ಬಿಟ್ಟೋಗ್ಬಿಡ್ತಾರೆ ಅಂತ. ಬಿಟ್ಟೋದ್ಮೇಲೆ ಎಷ್ಟು ಕೆಲಸ ಇರುತ್ತೆ ಅಂತ ನೋಡ್ಕೋಬೇಕು. ಬಿಟ್ಟೋದ್ಮೇಲೆ ರಿಮೈನಿಂಗ್ ವರ್ಕ್ ಅಲ್ವಾ, ಅದಕ್ಕೆ ಮುಂಚೆ ನಾವು ಇಬ್ಬರು ಜೊತೇಲಿದ್ದಾಗ ಎಷ್ಟು ಕೆಲಸ ಮಾಡಿದರು ಅಂತ ಕಂಡುಹಿಡಿಬೇಕು. ಕಂಡುಹಿಡಿದ್ಬಿಟ್ಟು ಈ ಕಂಪ್ಲೀಟಾಗಿ 2/3 ಆಫ್ ದಿ ವರ್ಕ್ ಮುಗಿದಿದೆ, ಇನ್ನು ಎಷ್ಟು ಕೆಲಸ ಮುಗಿದಿದೆ ಅಂತ ರಿಮೈನಿಂಗ್ ವರ್ಕ್ ಕಂಡುಹಿಡಿಯೋದು ತುಂಬ ಈಸಿ. 1 ಮೈನಸ್ ಎಷ್ಟು ಕೆಲಸ ಆಗಿದೆ ಅಂತ ಮಾಡಿಬಿಟ್ರೆ ಆನ್ಸರ್ ಸಿಕ್ಬಿಡುತ್ತೆ, ರಿಮೈನಿಂಗ್ ವರ್ಕ್ ಸಿಕ್ತು. ಈಗ ಯಾರ ಕೆಲಸ ರಿಮೈನಿಂಗ್ ವರ್ಕ್ ಮುಗಿಸೋದು? ಎ ಅಲ್ವಾ, ಅವನು ರಿಮೈನಿಂಗ್ ವರ್ಕ್ನ ಎಷ್ಟು ದಿನದಲ್ಲಿ ಮತ್ತೆ ಮುಗಿಸ್ತಾನೆ, ನೆಕ್ಸ್ಟ್ 2 more ಡೇಸಲ್ಲಿ ಈ ರಿಮೈನಿಂಗ್ ವರ್ಕ್ನ ಮುಗಿಸ್ತಾನೆ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಮ್ಮ ಥರ್ಡ್ ಕಾನ್ಸೆಪ್ಟ್ ಫ್ರ್ಯಾಕ್ಷನ್ಸಲ್ಲಿ ಕಲ್ತಿದ್ವಲ್ಲ, ಈ ಮೆಥಡ್ ಫ್ರ್ಯಾಕ್ಷನ್ಸ್ ಬಂದಾಗ ಅದನ್ನು ಯೂಸ್ ಮಾಡಿಕೊಂಡು ಏನೊಬ್ಬ 6 ಡೇಸಲ್ಲಿ ಕೆಲಸನ ಮುಗಿಸ್ತಾನೆ. ಕರೆಕ್ಟಾ? ಸೊ 6 ಡೇಸಲ್ಲಿ ಮುಗಿಸಿದ್ರೆ ಬಿ ಅನ್ನೋನು ಎಷ್ಟು ದಿನದಲ್ಲಿ ಮುಗಿಸ್ತಾನೆ ಅಂತ ಕಂಡುಹಿಡಿಬೇಕು. ಸೊ a + b = 1/3 ಫಸ್ಟಲ್ಲೇ ಕೊಟ್ಟಿದ್ದಾರೆ, ಅದನ್ನು ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಬಿ ಅನ್ನೋದು ಆನ್ಸರ್ ಸಿಕ್ಬಿಡುತ್ತೆ. ಇಷ್ಟೇ. ಸೊ ಇದು ನಮ್ಮ ನಾರ್ಮಲ್ ಮೆಥಡಲ್ಲಿ ಸಾಲ್ವ್ ಮಾಡೋದು ಹೇಗೆ ಅಂತ. ಇದನ್ನೇ ನಾವು ಶಾರ್ಟ್ಕಟ್ ಮೆಥಡಲ್ಲಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದನ್ನು ತಿಳ್ಕೊಳ್ಳಿ, ಇದನ್ನು ತಿಳ್ಕೊಳ್ಳಿ, ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದನ್ನು ಫಾಲೋ ಮಾಡಿ. ಈಗ ಅದೇ ಕ್ವಶನ್ನ ಶಾರ್ಟ್ಕಟ್ ಯೂಸ್ ಮಾಡ್ಕೊಂಡು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಫಸ್ಟ್ ಡೇಟಾ ಕೊಟ್ಟಿರೋದೇನು? ಎ ಆ್ಯಂಡ್ ಬಿ ಇಬ್ಬರೂ ಸೇರಿ 3 ದಿನದಲ್ಲಿ ಕೆಲಸನ ಮುಗಿಸ್ತಾರೆ. ಕರೆಕ್ಟಾ? ಈಗ ಇಬ್ಬರೂ ಸೇರಿ ಎಷ್ಟು ದಿನ ಒಟ್ಟಿಗೆ ಕೆಲಸ ಮಾಡ್ತಾರೆ? ಎ + ಬಿ ಇಬ್ಬರೂ ಸೇರಿ ಓಕೆ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾರೆ? 2 ಡೇಸಲ್ಲಿ ಮುಗಿಸ್ತಾರೆ. ಮತ್ತು ಇನ್ನು ರಿಮೈನಿಂಗ್ ವರ್ಕ್ ಇದೆಯಲ್ಲ, ಅದಕ್ಕೆ ಪ್ಲಸ್ ಹಾಕೋತಾ ಇದ್ದೀನಿ. ರಿಮೈನಿಂಗ್ ವರ್ಕ್ ಕಂಡುಹಿಡಿಯೋ ನೆಸೆಸಿಟಿ ಈ ಶಾರ್ಟ್ಕಟ್ಸಲ್ಲಿ ಇಲ್ಲ. ಸೊ ರಿಮೈನಿಂಗ್ ವರ್ಕ್ನ ಯಾರು ಕಂಪ್ಲೀಟ್ ಮಾಡ್ತಾರೆ? ಎ ಒಬ್ಬನೇ ಮಾಡ್ತಾನೆ. ಕರೆಕ್ಟಾ? ಅವನೊಬ್ಬನೇ ಎಷ್ಟು ದಿನದಲ್ಲಿ ಮಾಡ್ತಾನೆ? 2 ಡೇಸಲ್ಲಿ ಮಾಡ್ತಾನೆ. = 1 ಯಾಕೆ? 1 ಅಂದರೆ ಕಂಪ್ಲೀಟ್ ವರ್ಕ್ ಅಂತ ಅರ್ಥ. ನೋಡಿ, ಇದು ರಿಮೈನಿಂಗ್ ವರ್ಕು, ಇಬ್ಬರು ಸೇರಿ ಮಾಡಿದ ವರ್ಕು, ಇದೆರಡನ್ನೂ ಆ್ಯಡ್ ಮಾಡಿದ್ರೆ ಒಂದು ಕಂಪ್ಲೀಟ್ ವರ್ಕ್ ಆನ್ಸರ್ ಸಿಗುತ್ತೆ ಅಂತ ಈ ಈಕ್ವೇಷನ್ ಅರ್ಥ. ಓಕೆ, ನಾವು ಈಗ ಇದನ್ನು ಸಿಂಪ್ಲಿಫೈ ಮಾಡಿಬಿಡೋಣ. 2 × a 2a + 2 × b 2b + 2 × a 2a = 1. ಈಗ 2a 4a + 2b = 1. ಈಗ ಅವರು ಯಾರ ವ್ಯಾಲ್ಯೂನ ಕಂಡುಹಿಡಿಯೋಕ್ಕೆ ಕೇಳಿದ್ದಾರೆ ಅಂತ ಫಸ್ಟು ನಾವು ತಿಳ್ಕೋಬೇಕು. ಬಿ ವ್ಯಾಲ್ಯೂ ಅಲ್ವಾ, ಸುಮ್ಮನೆ ರ್ಯಾಂಡಮ್ ಆಗಿ ಈಕ್ವೇಷನ್ ಯೂಸ್ ಮಾಡಿಬಿಟ್ಟು ಯಾರ್ದೋ ಒಂದು ವ್ಯಾಲ್ಯೂನ ತಂದಿಲ್ಲ ಹಾಕಿ ಮತ್ತೆ ಆಮೇಲೆ ಲಾಸ್ಟಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಅದಕ್ಕೆ ಯಾರ ವ್ಯಾಲ್ಯೂ ಕಂಡುಹಿಡಿಯೋಕ್ಕೆ ಕೇಳಿದ್ದಾರೆ? ಬಿ ವ್ಯಾಲ್ಯೂ ಅಲ್ವಾ. ಸೊ ಈಕ್ವೇಷನ್ 1, ಈ ಈಕ್ವೇಷನ್ 1ಇಂದ ನಾವು ಬಿ ವ್ಯಾಲ್ಯೂನ ಕಂಡುಹಿಡ್ಕೊಳ್ಳೋಣ. ಬಿ ವ್ಯಾಲ್ಯೂ ಕಂಡುಹಿಡಿಯೋದು ಹೇಗೆ? ಬಿನ ಆ ಕಡೆ ಕಳಿಸ್ತೀನಿ. ಓಕೆ, ಬಿನ ಆ ಕಡೆ ಕಳಿಸಿದಾಗ ಎ = ನೋಡಿ, ಆ ಕಡೆ ಕಳಿಸಿದಾಗ a = 1/3 - b ಆಗುತ್ತೆ. ಕರೆಕ್ಟಾ? a = 1/3 - b ಆಗುತ್ತೆ. ಸೊ ಇದನ್ನು ನಾನು a ಜಾಗದಲ್ಲಿ ರೀಪ್ಲೇಸ್ ಮಾಡ್ತೀನಿ. 4 a ಅಲ್ವಾ. ಸೊ 4 × a ಇದಿಷ್ಟನ್ನು ರೀಪ್ಲೇಸ್ ಮಾಡ್ತೀನಿ. 1/3 - b ಪ್ಲಸ್ ಇದಿಷ್ಟು ಹಾಗೆ ಬರ್ಕೋತೀನಿ. 2b = 1. ಈಗ ನಾವು ಯಾಕೆ ಎ ವ್ಯಾಲ್ಯೂನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ? ಬಿ ವ್ಯಾಲ್ಯೂನ ಕಂಡುಹಿಡಿದ್ಬಿಟ್ಟು ನಾವು ಯಾಕೆ ಬಿ ವ್ಯಾಲ್ಯೂಲಿ ಸಬ್ಸ್ಟಿಟ್ಯೂಟ್ ಮಾಡಿಲ್ಲ ಅಂದರೆ, ನಾನೀಗ ಎ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿಲ್ಲ ಅಂತ ಅಂದ್ಕೊಳ್ಳೋಣ. ಬಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎ ವ್ಯಾಲ್ಯೂ ಹಾಗೇ ಇರುತ್ತೆ, ಬಿ ವ್ಯಾಲ್ಯೂ 1/3 - a ಅಂತ ಆಗುತ್ತೆ. ಕರೆಕ್ಟಾ? ಅದೆಲ್ಲಿ ಇಲ್ಲಿ. ಸೊ ಇಲ್ಲೂ ಎ ವ್ಯಾಲ್ಯೂ ಇರುತ್ತೆ, ಇಲ್ಲೂ ಎ ವ್ಯಾಲ್ಯೂ ಇರುತ್ತೆ. ಎ ವ್ಯಾಲ್ಯೂ ಫೈನಲ್ ಆಗಿ ಟೋಟಲಾಗಿ ಎಷ್ಟು ಅಂತ ಕಂಡುಹಿಡಿತೀವಿ. ಕಂಡುಹಿಡಿದ್ಬಿಟ್ಟು ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಬಿ ವ್ಯಾಲ್ಯೂ ಸಿಗುತ್ತೆ. ಕರೆಕ್ಟಾ? ಯಾಕೆ ಒಂದು ಎಕ್ಸ್ಟ್ರಾ ಸ್ಟೆಪ್ ಅಂತ ನಾನು ಏನು ಮಾಡ್ತೀನಿ, ಸ್ಟಾರ್ಟಿಂಗಲ್ಲೇ ಬಿ ವ್ಯಾಲ್ಯೂನ ಹಾಕ್ಬಿಡ್ತೀನಿ. ಹಾಗೆ ಹಾಕಿದಾಗ ಲಾಸ್ಟಲ್ಲಿ ಬಿ ವ್ಯಾಲ್ಯೂ ಸಿಗುತ್ತಲ್ಲ, ಅದೇ ನಮ್ಮ ಫೈನಲ್ ಆನ್ಸರ್ ಆಗಿರುತ್ತೆ. ಸೊ ಈಗ ಇದನ್ನು ನಾರ್ಮಲ್ ಸಿಂಪ್ಲಿಫಿಕೇಷನ್ 4 × 1/3 4/3 -4b ಈ +2b ಹಾಗೆ ಹಾಕೋತೀನಿ = 1. 4b ಹೇಗೆ ಬಂತು? 4 × b 4b. ಓಕೆ, ಮೈನಸ್ ಇದೆ, ಮೈನಸ್. ಈಗ 4b -4b + 2b ಈ 4/3 ಹಾಗೆ ಹಾಕೋತೀನಿ, -2b ಬರುತ್ತೆ = 1. ಕರೆಕ್ಟಾ? ಈಗ ನೋಡಿ, ಇದನ್ನು ಹಾಗೆ ಬರ್ಕೋತೀನಿ. 4/3 - 2b = 1.
ಕರೆಕ್ಟಾ? ಈಗ ವೇರಿಯಬಲ್ ಯಾವುದು? ಬಿ ಅಲ್ವಾ? ಯಾವಾಗಲೇ ಆಗಲಿ ವೇರಿಯಬಲ್ ಎಲ್ಲ ಒಂದು ಕಡೆ ಇರಬೇಕು, ನಂಬರ್ಸ್ ಎಲ್ಲ ಒಂದು ಕಡೆ ಇರಬೇಕು. ಸೊ ಇದನ್ನು ಈ ಕಡೆ ಕಳಿಸ್ತೀನಿ, ಈ ನಂಬರ್ನ ಈ ಕಡೆ ಕಳಿಸ್ತೀನಿ, ಆಗ ನಂಬರ್ ಇರುತ್ತೆ, ವೇರಿಯಬಲ್ ಆ ಕಡೆ ಇರುತ್ತೆ. ಕರೆಕ್ಟಾ? ಈ 4/3 ಹಾಗೆ ಇರುತ್ತೆ. +1 ಈ ಕಡೆ ಬಂದರೆ -1 ಇಸ್ ಈಕ್ವಲ್ ಟು -2b, ಆ ಕಡೆ ಹೋದರೆ +2b. ಕರೆಕ್ಟಾ? ಏನೂ ಇಲ್ಲ ಅಂದರೆ ಪ್ಲಸ್ ಅಂತ ಅರ್ಥ. ಈಗ ಇದನ್ನು ಸಾಲ್ವ್ ಮಾಡೋಣ. 3 4 - 3 ಇಲ್ಲಿ ಸಿಂಪ್ಲಿಫೈ ಮಾಡಿದ್ರೆ ಇದು 4 ಇಲ್ಲಿ 3 ಬರುತ್ತೆ. ಸೊ ಅದು 1 ಆಗುತ್ತೆ ಇಸ್ ಈಕ್ವಲ್ ಟು 2b. ಕರೆಕ್ಟಾ? ಸೊ ಈಗ ನಮಗೆ ಬೇಕಾಗಿರೋದು ಬರೀ ಬಿ ಅಲ್ವಾ? ಸೊ ನಾನು ಏನು ಮಾಡ್ತೀನಿ, ಈ 2ನ ಈ ಕಡೆ ಕಳಿಸ್ತೀನಿ, ಈ 2 ಈ ಕಡೆ ಬಂದರೆ ಇಲ್ಲೆರಡು ನಡುವೆ 2b ಅಂದರೆ ಏನು? 2 × b. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಆ ಕಡೆ ಹೋದರೆ ಡಿವಿಷನ್ ಆಗುತ್ತೆ. ಸೊ 1 ಇಂಟು ಇಲ್ಲಿ 3 × 2 ಇಸ್ ಈಕ್ವಲ್ ಟು b ಆಗುತ್ತೆ. ದಟ್ ವಿಲ್ ಬಿ 1/6 ಇಸ್ ಈಕ್ವಲ್ ಟು b. ಸೊ b ಇಸ್ ಈಕ್ವಲ್ ಟು ಎಷ್ಟು? 1/6. ಓಕೆನಾ? 1/6 ಅಂದರೆ ಅರ್ಥ ಏನು? ಬಿ 6 ಡೇಸ್ ತಗೋತಾನೆ ಆ ಕೆಲಸನ ಮುಗಿಸೋದಕ್ಕೆ ಅಂತ ಅರ್ಥ. ಸೊ ಇದು ಶಾರ್ಟ್ಕಟ್, ಇದು ಲೆಂತಿ ಅಂತ ನಿಮ್ಗೆ ಸ್ವಲ್ಪ ಅನ್ನಿಸ್ಬೋದು. ಬಟ್ 3 ರಿಂದ 4 ಜನದ ಯಾರಾದರೂ ಕ್ವಶನ್ ಕೊಟ್ಟರೆ ಅದರಲ್ಲಿ ಶಾರ್ಟ್ಕಟ್ ಮೆಥಡ್ ಸಖತ್ ಯೂಸ್ ಆಗುತ್ತೆ. ಇಷ್ಟೇ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ಏನು ಅಂತ ನೋಡೋಣ. ಪಿ ಆ್ಯಂಡ್ ಕ್ಯೂ ಕ್ಯಾನ್ ಫಿನಿಶ್ ಎ ವರ್ಕ್ ಇನ್ 30 ಡೇಸ್. ಪಿ ಮತ್ತು ಕ್ಯೂ ಇಬ್ಬರು ಸೇರಿ 30 ದಿನದಲ್ಲಿ ಒಂದು ಕೆಲಸನ ಮುಗಿಸ್ತಾರೆ. ದೇ ವರ್ಕ್ ಅಟ್ ಇಟ್ ಫಾರ್ 10 ಡೇಸ್. ಇಬ್ಬರು ಸೇರಿ 10 ದಿನ ಜೊತೆಯಲ್ಲಿ ಕೆಲಸ ಮಾಡ್ತಾರೆ. ಆ್ಯಂಡ್ ದೆನ್ ಕ್ಯೂ ಲೆಫ್ಟ್. 10 ದಿನ ಆದಮೇಲೆ ಕ್ಯೂ ಅನ್ನೋನು ಕೆಲಸನ ಬಿಟ್ಟು ಹೋಗ್ತಾನೆ. ದ ರಿಮೈನಿಂಗ್ ವರ್ಕ್ ಈಸ್ ಡನ್ ಬೈ ಪಿ ಅಲೋನ್ ಇನ್ 30 more ಡೇಸ್. ಈಗ ಕ್ಯೂ ಬಿಟ್ಟೋದ್ಮೇಲೆ ರಿಮೈನಿಂಗ್ ವರ್ಕ್ ಇರುತ್ತಲ್ಲ ಅದನ್ನು ಪಿ ಒಬ್ಬನೇ ನೆಕ್ಸ್ಟ್ 30 ಡೇಸಲ್ಲಿ ಮುಗಿಸ್ತಾನೆ. ಓಕೆ, ಹೌ ಲಾಂಗ್ ವಿಲ್ ಪಿ ಟೇಕ್ ಟು ಫಿನಿಶ್ ದ ವರ್ಕ್ ಅಲೋನ್? ಸ್ಟಾರ್ಟಿಂಗಿಂದನೂ ಕೆಲಸ ಪಿ ಒಬ್ಬನೇ ಮಾಡ್ಕೊಂಬಂದಿದ್ರೆ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾನೆ ಅನ್ನೋದೇ ಕ್ವಶನ್. ಸೊ ಫಸ್ಟ್ ಏನು ಕೇಳಿದ್ದಾರೆ? ಪಿ ಆ್ಯಂಡ್ ಕ್ಯೂ ಈಸ್ ಈಕ್ವಲ್ ಟು 1/30. 1/30 ಕರೆಕ್ಟಾ? 1/30 ಅಂದ್ರೇನು? ಒಂದು ದಿನದಲ್ಲಿ ಇಬ್ಬರು ಸೇರಿ ಎಷ್ಟು ಕೆಲಸ ಮಾಡಿರ್ತಾರೆ ಅಂತ. ಓಕೆ, ಟೋಟಲ್ ಆಗಿ 30 ಡೇಸಲ್ಲಿ ಕೆಲಸ ಮುಗಿಸ್ತಾರೆ. ಬಟ್ ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡಿರ್ತಾರೆ ಅಂತ ಫಸ್ಟ್ ಕಂಡುಹಿಡ್ಕೋಬೇಕು. ಈಗ ಪಿ ಪ್ಲಸ್ ಕ್ಯೂ ಇಬ್ಬರು ಸೇರಿ ಎಷ್ಟು ದಿನ ಜೊತೆಯಲ್ಲಿ ಕೆಲಸ ಮಾಡ್ತಾರೆ? 10 ಡೇಸ್ ಮಾಡ್ತಾರೆ. ಹಾಗಾದರೆ ಟೋಟಲ್ ಆಗಿ 10 ಡೇಸಲ್ಲಿ ಎಷ್ಟು ಕೆಲಸ ಮುಗಿಸಿರ್ತಾರೆ? ದಟ್ ಈಸ್ 1/30. ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡಿರ್ತಾರೆ ಇಂಟು 10 ಮಾಡಿದ್ರೆ 10 ದಿನದಲ್ಲಿ ಎಷ್ಟು ಕೆಲಸ ಇಬ್ಬರು ಸೇರಿ ಮಾಡಿದರೆ ಸಿಕ್ಬಿಡುತ್ತೆ. 10 1s 10 3s ಟೋಟಲ್ ಆಗಿ 1/3 ಬರುತ್ತೆ. 1/3 ಏನು? 10 ದಿನದಲ್ಲಿ 1/3 ಪಾರ್ಟ್ ಆಫ್ ದಿ ವರ್ಕ್ನ ಮುಗಿಸಿರ್ತಾರೆ. ಈಗ ರಿಮೈನಿಂಗ್ ಎಷ್ಟಿದೆ ಅಂತ ಫಸ್ಟು ಕಂಡುಹಿಡಿದ್ಬಿಡೋಣ. ರಿಮೈನಿಂಗ್ ವರ್ಕ್ ಎಷ್ಟು? ಈಸ್ ಈಕ್ವಲ್ ಟು 1 ಮೈನಸ್ ಈಗ ಎಷ್ಟು ಕಂಪ್ಲೀಟ್ ಆಗಿದೆ? 1/3. ದಟ್ ವಿಲ್ ಬಿ 2/3. 2/3 ವರ್ಕು ಇನ್ನೂ ಕೆಲಸ ಬಾಕಿ ಇದೆ. ಕರೆಕ್ಟಾ? ಈಗ ಈ 2/3 ವರ್ಕ್ನ ಯಾರು ಮುಗಿಸೋದು? ಪಿ. ಕರೆಕ್ಟಾ? 2/3 ಆಫ್ ವರ್ಕ್ನ ಪಿ ಒಬ್ಬನೇ ಎಷ್ಟು ದಿನದಲ್ಲಿ ಮುಗಿಸ್ತಾರೆ? 30 ದಿನದಲ್ಲಿ. ಕರೆಕ್ಟಾ? 30 more ಡೇಸ್. ಸೊ 30 ಡೇಸ್ ಸಾಕು. ಹೀಗೆ ಓಕೆನಾ? ಈಗ ಫುಲ್ ಕಂಪ್ಲೀಟಾಗಿ ಮುಗಿಸೋದಕ್ಕೆ ಎಷ್ಟು ದಿನ ತಗೋತಾನೆ ಅನ್ನೋದೇ ಕ್ವಶನ್. ಕರೆಕ್ಟಾ? ಇದನ್ನು ನಾವು ಫ್ರ್ಯಾಕ್ಷನ್ಸಲ್ಲಿ ನೋಡಿದ್ವಿ. ಈಗ ಫ್ರ್ಯಾಕ್ಷನ್ಸಲ್ಲಿ ಇಷ್ಟು ಕೆಲಸನ ಮುಗಿಸಿದ್ದಾನೆ, ಟೋಟಲ್ ಕೆಲಸ ಮುಗಿಸೋದಕ್ಕೆ ಎಷ್ಟು ದಿನ ತಗೋತಾನೆ ಅನ್ನೋದೇ ಕಂಪ್ಲೀಟ್ ಫ್ರ್ಯಾಕ್ಷನ್ಸಲ್ಲಿ ಕಲ್ತಿದ್ವಿ. ಅದನ್ನೇ ಇಲ್ಲಿ ಅಪ್ಲೈ ಮಾಡೋಣ. ಸೊ ಒಂದು ಕಂಪ್ಲೀಟ್ ವರ್ಕ್ನ ಪಿ ಮಾಡೋದಕ್ಕೆ ಎಷ್ಟು ದಿನ ತಗೋತಾನೆ ಅಂದರೆ, ಸೊ ಟೋಟಲ್ ಇಲ್ಲಿ 30 ಇದೆ ಇಂಟು ಇದು ಆ ಕಡೆ ಹೋದ್ಮೇಲೆ 3/2. 3/2 ಯಾಕೆ? ಇಲ್ಲಿ 2/3 ಇತ್ತಲ್ಲ, ಅದು ಆ ಕಡೆ ಹೋದರೆ ಈಕ್ವಲ್ಸಿಂದ ಆ ಕಡೆ ಹೋದರೆ ರೆಸಿಪ್ರೋಕಲ್ ಆಗುತ್ತೆ. ಈಗ 2 1s 2 15s 15 3s ಎಷ್ಟು? 45 ಡೇಸ್. ಸೊ ಪಿ ಒಬ್ಬನೇ ಮಾಡಿದ್ರೆ ಸ್ಟಾರ್ಟಿಂಗಿಂದನೂ 45 ಡೇಸ್ ತೊಗೊತಾನೆ ಆ ಕೆಲಸನ ಮುಗಿಸೋದಕ್ಕೆ. ಇಷ್ಟೇ. ಸೊ ಪ್ರೀವಿಯಸ್ ಕ್ವಶನಲ್ಲಿ ಬಿ ಕೆಲಸ ಬಿಟ್ಟು ಹೋಗ್ತಾ ಇರ್ತಾನಲ್ಲ ಅವನೊಬ್ಬನೇ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾನೆ ಅಂತ ಕೇಳಿದರು. ಬಟ್ ಇಲ್ಲಿ ಯಾರು ಕೆಲಸ ಮಾಡ್ತಾಯಿದ್ರೋ ಅವನದೇ ಕೇಳಿದ್ದಾರೆ. ಇದು ಸಖತ್ ಈಸಿ ಕಂಡುಹಿಡಿಯೋದಕ್ಕೆ ಅಲ್ವಾ? ಸೊ ಈಗ ಇದು ನಾರ್ಮಲ್ ಮೆಥಡ್. ಇದೇ ಕ್ವಶನ್ನ ನಾವು ಶಾರ್ಟ್ಕಟ್ ಯೂಸ್ ಮಾಡಿದಾಗ ಹೇಗಾಗುತ್ತೆ ನೋಡೋಣ. ಫಸ್ಟ್ ಏನು? ಪಿ ಪ್ಲಸ್ ಕ್ಯೂ ಈಸ್ ಈಕ್ವಲ್ ಟು 1/30. ಕರೆಕ್ಟಾ? ಈಗ
ಇಬ್ಬರು ಎಷ್ಟು ದಿನ ಜೊತೇಲಿ ಕೆಲಸ ಮಾಡ್ತಾರೆ, ಇಬ್ಬರು ಜೊತೇಲಿ ಅನ್ನೋದಕ್ಕೆ ಪಿ ಪ್ಲಸ್ ಕ್ಯೂ, ಎಷ್ಟು ದಿನ ಅನ್ನೋದಕ್ಕೆ ಇಲ್ಲಿ 10 ಹಾಕೋತೀವಿ, ಕರೆಕ್ಟಾ. ಇನ್ನು ರಿಮೈನಿಂಗ್ ವರ್ಕ್ನ ಯಾರು ಮಾಡ್ತಾರೆ, ಪಿ. ಅವನು ಎಷ್ಟು ದಿನದಲ್ಲಿ ಮುಗಿಸ್ತಾನೆ, 30 ಡೇಸಲ್ಲಿ ಮುಗಿಸ್ತಾನೆ, = 1, ಕರೆಕ್ಟಾ. ಸೊ ಇದೇನೋ ಪಿ ಪ್ಲಸ್ ಕ್ಯೂ ಇಬ್ಬರು ಸೇರಿ 10 ದಿನ ಜೊತೆಲೇ ಕೆಲಸ ಮಾಡ್ತಾರೆ. 10 ದಿನ ಆದಮೇಲೆ ಕ್ಯೂ ಅನ್ನೋನು ಬಿಟ್ಟು ಹೋಗ್ಬಿಡ್ತಾನೆ. ಸೊ ರಿಮೈನಿಂಗ್ ವರ್ಕ್ನ ಯಾರು ಮಾಡ್ತಾರೆ ಅನ್ನೋದು ಪಿ. ಅವ್ನು ಎಷ್ಟು ದಿನದಲ್ಲಿ ಮುಗಿಸ್ತಾನೆ ರಿಮೈನಿಂಗ್ ವರ್ಕ್ನ, ಇನ್ನು ನೆಕ್ಸ್ಟ್ 30 ಡೇಸಲ್ಲಿ ಮುಗಿಸ್ತಾನೆ. ಸೊ ಇದೆರಡೂ ಮುಗಿಸೋದಕ್ಕೆ ಒಂದು ಕಂಪ್ಲೀಟ್ ಕೆಲಸ ಅಂತೀವಿ, ಕರೆಕ್ಟಾ. = 1. ಈಗ ನಾರ್ಮಲ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತಾ ಇರೋದಷ್ಟೇ. ಸೊ ಇದು 10p + 10q + 30p = 1. ಇದು 40p + 10q = 1 ಆಗುತ್ತೆ. ಇಲ್ಲಿ ನಾವು ಯಾರು ವ್ಯಾಲ್ಯೂ ಕಂಡುಹಿಡಿಬೇಕಾಗಿರೋದು, ಪಿ ವ್ಯಾಲ್ಯೂ ಅಲ್ವಾ. ಸೊ ನಾವು ಫಸ್ಟ್ ಈಕ್ವೇಷನಲ್ಲಿ ಪಿ ವ್ಯಾಲ್ಯೂನ ಕಂಡುಹಿಡಿಯೋಣ. ಪಿ ವ್ಯಾಲ್ಯೂ ಬೇಕು ಅಂದರೆ ನಾವು ಪಿನ ಆ ಕಡೆ ಕಳಿಸ್ತೀನಿ ನಾನು. ಸೊ ಆಗ q = 1/30 - p, ಕರೆಕ್ಟಾ. ಪಿ ವ್ಯಾಲ್ಯೂ ಬೇಕು ಅಂದರೆ ಪಿನ ಮೂವ್ ಮಾಡಿ, ಆಗ ನಮ್ಮ ಹತ್ರ ಕ್ಯೂ ಮಾತ್ರ ಮಿಕ್ಕಿರುತ್ತೆ. ಈ 1/30 ಹಾಗೆ ಬರ್ಕೋತೀನಿ, ಪ್ಲಸ್ ಪಿ ಆ ಕಡೆ ಹೋದರೆ -p ಆಗುತ್ತೆ. ಈಗ ಕ್ಯೂ ಎಲ್ಲಿದೆ, ಇಲ್ಲಿದೆ ಅಲ್ವಾ, ಅದನ್ನು ಇಲ್ಲಿ ನಾನು ತಂದು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಈ 40p ಹಾಗೆ ಇರುತ್ತೆ, ಪ್ಲಸ್ 10 ಹಾಗೆ ಇರುತ್ತೆ, ಮಲ್ಟಿಪ್ಲೈಡ್ ಬೈ 1/30 - p = 1. ಮಿಕ್ಕಿದ್ದೆಲ್ಲ ಹಾಗೆ ಬರೆದ್ಬಿಡ್ಬೇಕು. ಜಸ್ಟ್ ಕ್ಯೂ ಜಾಗದಲ್ಲಿ ಈ ಕ್ಯೂ ವ್ಯಾಲ್ಯೂನ ತಂದು ಇಲ್ಲಿ ಇಟ್ಟಿದ್ದೀನಿ ಅಷ್ಟೇ, ಮಿಕ್ಕಿದ್ದೆಲ್ಲ ಹಾಗೆ ಇದೆ, ಕರೆಕ್ಟಾ. ಈಗ ಸಿಂಪ್ಲಿಫೈ ಮಾಡ್ಕೊಂಡು ಹೋಗೋಣ. ಇದು ಹಾಗೆ ಇರುತ್ತೆ, 40p ಪ್ಲಸ್ ಇದು 10/30, ಅದು 0 0 ಕ್ಯಾನ್ಸಲ್ ಆಗಿ 1/3 ಅಂತ ಅಂದ್ಕೊಳ್ಳೋಣ. 10/10p ಇದು = 1, ಕರೆಕ್ಟಾ. ಸೊ ಇದು 1/3 ಇದೆ. 40p - 10p 30p, ಇದು ಪ್ಲಸ್ 1/3 ಇರುತ್ತಲ್ವಾ, = 1. ಈಗ ಈ ಥರ ಸಿಕ್ಕಿದಾಗ ವೇರಿಯೇಬಲ್ಸ್ ಎಲ್ಲ ಒಂದು ಕಡೆ ಇರಬೇಕು, ಬರೀ ನಂಬರ್ಸ್ ಎಲ್ಲ ಒಂದು ಕಡೆ ಇರಬೇಕು. ಸೊ ಆಗ ನಾನು ಏನು ಮಾಡ್ತೀನಿ, 30pನ ನಾನು ಹೀಗೆ ಇಟ್ಕೋತೀನಿ, = 1 - 1/3 ಇಲ್ಲಿವರೆಗೂ ತರ್ತೀನಿ. ತಂದ ಮೇಲೆ ಇದನ್ನು ಮತ್ತೆ ಸಾಲ್ವ್ ಮಾಡೋಣ. 30p ಹಾಗೆ ಬರ್ಕೋತೀನಿ, = 1 - 1/3, ಕರೆಕ್ಟಾ. 1 - 1/3 ವಿಲ್ ಬಿ = 2/3. ಇದು 30p ಹಾಗೆ ಇರುತ್ತೆ. ಸೊ ಈಗ 30pಲಿ ನಮಗೆ p ಮಾತ್ರ ವ್ಯಾಲ್ಯೂ ಬೇಕಲ್ವಾ. ಸೊ 30ನ ಆ ಕಡೆ ಕಳಿಸ್ತೀನಿ. p = 2 ಹಾಗೆ ಇರುತ್ತೆ, ಈ 3ನೂ ಹಾಗೆ ಇರುತ್ತೆ. 30p ಅಂದರೆ ಅರ್ಥ ಏನು, 30 × p. ಸೊ ಇದೆರಡರ ನಡುವೆ ಮಲ್ಟಿಪ್ಲಿಕೇಶನ್ ಇದೆ. ಈ 30 ಆ ಕಡೆ ಹೋದರೆ ಡಿವಿಷನ್ ಆಗುತ್ತೆ, ಕರೆಕ್ಟಾ. ಸೊ p = 2/3 × 30 90, ಕರೆಕ್ಟಾ. ಈಗ p = 2/90 ಇದೆ. ಆವಾಗಲೇ ನಾವೆಲ್ಲ 10 ಡೇಸಲ್ಲಿ ಒಂದು ಕಂಪ್ಲೀಟಾಗಿ ಕೆಲಸ ಮುಗಿಸೋದನ್ನು 1/10 ಹಾಕೋತಿದ್ವಿ ಅಲ್ವಾ. ಅದೇ ಥರ ಆನ್ಸರ್ ಉಲ್ಟಾ ಸಿಕ್ಕಿರುತ್ತೆ, ಅದನ್ನು ನಾವು ಸೀದಾ ಮಾಡ್ಕೋಬೇಕು. ಇದನ್ನು 90/2. 90/2 ಏನು, 2 1s 2 45s. ಸೊ p ಒಬ್ಬನೇ 45 ಡೇಸಲ್ಲಿ ಕೆಲಸನ ಮುಗಿಸ್ತಾನೆ, ಇಷ್ಟೇ. ಸೊ ಶಾರ್ಟ್ಕಟ್ ಮೆಥಡಲ್ಲಿ ಹೀಗೆ ಸಾಲ್ವ್ ಮಾಡೋದು, ಇದು ಶಾರ್ಟ್ಕಟ್ ಮೆಥಡ್. ಸೊ ಈಗ ನಾವು ಶಾರ್ಟ್ಕಟ್ ಮೆಥಡಲ್ಲೂ ಮತ್ತು ನಾರ್ಮಲ್ ಮೆಥಡಲ್ಲೂ ಹೇಗೆ ಸಾಲ್ವ್ ಮಾಡೋದು ಅಂತ ಕಲ್ತ್ಕೊಂಡಿದ್ದೀವಿ. ಈಗ ನಮ್ಮ ಫೈನಲ್ ಮತ್ತು ಟ್ರಿಕ್ಕಿ ಕ್ವಶನ್ ಏನು ಅಂತ ನೋಡೋಣ. A can do a piece of work in 25 days and B can finish the same work in 20 days. ನಮ್ಮ ಪ್ರೀವಿಯಸ್ ಕ್ವಶನ್ಸ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ನೋಡಿ. ಸೊ ಪ್ರೀವಿಯಸ್ ಕ್ವಶನ್ಸಲ್ಲಿ ಎ ಒಬ್ಬನೇ ಎಷ್ಟು ದಿನದಲ್ಲಿ ಕೆಲಸ ಕಂಪ್ಲೀಟ್ ಮಾಡ್ತಿದ್ದ, ಬಿ ಎಷ್ಟು ದಿನದಲ್ಲಿ ಕೆಲಸ ಕಂಪ್ಲೀಟ್ ಮಾಡ್ತಿದ್ದ ಅಂತ ಕೇಳ್ತಿದ್ರು. ಬಟ್ ಇಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ, ದೇ ವರ್ಕ್ ಟುಗೆದರ್ ಫಾರ್ 5 days ಆ್ಯಂಡ್ ದೆನ್ ಎ ಗೋಸ್ ಅವೇ. ಇಬ್ಬರೂ ಸೇರಿ 5 ದಿನ ಕೆಲಸ ಮಾಡ್ತಾರೆ, ಆಮೇಲೆ ಎ ಅನ್ನೋನು ಕೆಲಸ ಬಿಟ್ಟು ಹೋಗ್ತಾನೆ. ಇನ್ ಹೌ ಮೆನಿ ಡೇಸ್ ವಿಲ್ ಬಿ ಫಿನಿಶ್ ದ ರಿಮೈನಿಂಗ್ ವರ್ಕ್. ಇನ್ನು ಎಷ್ಟು ದಿನದಲ್ಲಿ ಕೆಲಸ ರಿಮೈನಿಂಗ್ ವರ್ಕ್ ಇರುತ್ತಲ್ಲ ಅದನ್ನು ಬಿ ಒಬ್ಬನೇ ಮುಗಿಸ್ತಾನೆ ಅನ್ನೋದೇ ಕ್ವಶನ್. ಇದು ಪ್ರೀವಿಯಸ್ ಕ್ವಶನ್ಸ್ಗಿಂತ ಸ್ವಲ್ಪ ಉಲ್ಟಾ ಪಲ್ಟಾ ಇದೆ. ಎಲ್ಲ ಡೇಟಾನೂ ಇದೆ, ಬಟ್ ಸ್ವಲ್ಪ ಉಲ್ಟಾ ಪಲ್ಟಾ ಇದೆ. ಅದರಲ್ಲಿ ಏನು ಕೇಳಿದ್ನೋ ಅಲ್ಲಿ ಇಲ್ಲಿ ಕೊಟ್ಟಿದ್ದಾನೆ, ಅದರಲ್ಲಿ ಏನು ಕೊಟ್ಟಿದ್ನೋ ಅದನ್ನು ಇಲ್ಲಿ ಕೇಳಿದ್ದಾನೆ, ಕರೆಕ್ಟಾ. ಸೊ ನಾವು ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊತಾ ಬರೋಣ. ಏನು ಅವನು ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾನೆ, 1/25. ಬಿ ಅನ್ನೋನು 1/20. ಸೊ ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾರೆ ಸ್ವಲ್ಪ ದಿನ ಅಂತ ಹೇಳಿದಾರಲ್ವಾ. ಸೊ ಇಬ್ಬರು ಒಟ್ಟಿಗೆ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತ ಫಸ್ಟ್ ಕಂಡುಹಿಡ್ಕೊಂಬಿಡೋಣ.
ಸೊ ಅದನ್ನು ನಾನು a ಪ್ಲಸ್ ಬಿ ಇಸ್ ಈಕ್ವಲ್ ಟು 1/25 ಪ್ಲಸ್ 1/20. ಇದೆರಡಕ್ಕೂ ನೀವು ಎಲ್ ಸಿ ಎಮ್ ತಗೊಂಡ್ರೆ 100 ಬರುತ್ತೆ. ಓಕೆ 100. ಸೊ 25 ಎಸ್ 100, 25 4 20 ಎಸ್ 100, 25 ಆಗ a ಪ್ಲಸ್ ಬಿ ಇಸ್ ಈಕ್ವಲ್ ಟು 9/100 ಆಗುತ್ತೆ. 9/100 ಅಂದರೆ ಏನು ಆ್ಯಕ್ಚುಲಿ? a ಪ್ಲಸ್ ಬಿ ಇಸ್ ಈಕ್ವಲ್ ಟು 9/100 ಅಂದರೆ ಇಬ್ಬರು ಸೇರಿ ಒಂದು ದಿನದಲ್ಲಿ ಎಷ್ಟು ಕೆಲಸ ಮುಗಿಸಿರ್ತಾರೆ ಅಂತ. ಓಕೆ, ಸೊ ಇದನ್ನು ಇಟ್ಕೊಂಡು ಇಬ್ಬರು 5 ದಿನದಲ್ಲಿ ಎಷ್ಟು ಕೆಲಸ ಮುಗಿಸಿರ್ತಾರೆ ಅಂತ ಕಂಡುಹಿಡಿಯೋಣ. a ಪ್ಲಸ್ ಬಿ ಇಸ್ ಈಕ್ವಲ್ ಟು 9/100 ಇಂಟು 5. 9/100 ಅಂದರೆ ಒಂದು ದಿನದಲ್ಲಿ ಎಷ್ಟು ಕೆಲಸ ಮುಗಿಸಿರ್ತಾರೆ, ಇಂಟು 5 ಅಂದರೆ 5 ದಿನದಲ್ಲಿ ಎಷ್ಟು ಕೆಲಸ ಮುಗಿಸಿರ್ತಾರೆ ಅಂತ. ಸೊ 5 1s 5 20s ದಟ್ ವಿಲ್ ಬಿ 9/20. ಕರೆಕ್ಟಾ? ಸೊ ಇಬ್ಬರೂ ಸೇರಿ 5 ದಿನದಲ್ಲಿ ಎಷ್ಟು ಕೆಲಸ ಮುಗಿಸಿರ್ತಾರೆ? 9/20. ಈಗ ರಿಮೈನಿಂಗ್ ವರ್ಕ್ ಎಷ್ಟಿದೆ ಅಂತ ಕಂಡುಹಿಡಿಯೋಣ. ಅದನ್ನೇ ತಾನೇ ಅವ್ರು ಕೇಳಿರೋದು, ರಿಮೈನಿಂಗ್ ವರ್ಕ್ನ ಬಿ ಒಬ್ಬನೇ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತ. ಸೊ ಫಸ್ಟು ರಿಮೈನಿಂಗ್ ವರ್ಕ್ ಕಂಡುಹಿಡಿದ್ಬಿಡೋಣ. 1 ಮೈನಸ್ 9/20. 1 ಮೈನಸ್ ಮಾಡಿದಾಗ ನಮಗೆ ರಿಮೈನಿಂಗ್ ವರ್ಕ್ ಸಿಗುತ್ತೆ. 1 ಮೈನಸ್ ಯಾವ್ದು ಮಾಡಬೇಕು? ಎಷ್ಟು ಇವಾಗ ಕಂಪ್ಲೀಟ್ ಆಗಿದೆ ಅಂತ. ಈಗ 5 ದಿನದಲ್ಲಿ ಎಷ್ಟು ಕಂಪ್ಲೀಟ್ ಆಗಿದೆ? 9/20 ಇಸ್ ಈಕ್ವಲ್ ಟು 11/20 ಆಗುತ್ತೆ. 20. ಈ 11/20 ಅಂದ್ರೇನು? ರಿಮೈನಿಂಗ್ ವರ್ಕ್. ಈ ರಿಮೈನಿಂಗ್ ವರ್ಕ್ನ ಎಷ್ಟು ದಿನದಲ್ಲಿ ಮುಗಿಸ್ತಾನೆ ಅಂತ ಯಾರು ಕೇಳಿದ್ದಾರೆ? ಬಿಗಲ್ವಾ? ಸೊ ಈ ಫ್ರ್ಯಾಕ್ಷನ್ ಆಫ್ ವರ್ಕ್ನ ಹಾಗೆ ಬರ್ಕೋತೀನಿ. 20 ಇಂಟು ಬಿ ಎಷ್ಟು? ಬಿ 1/20 ಅಲ್ಲ. ಸೊ ಅವನೊಬ್ಬನೇ 20 ಡೇಸಲ್ಲಿ ಕೆಲಸ ಮುಗಿಸ್ತಾನೆ. ಕರೆಕ್ಟಾ? ಸೊ 20 ಕ್ಯಾನ್ಸಲ್ ಆಗುತ್ತೆ. ಬಿ ಒಬ್ಬನೇ 11 ಡೇಸಲ್ಲಿ ಕೆಲಸನ ಮುಗಿಸ್ತಾನೆ. ಬಿ ಒಬ್ಬನೇ 11 ಡೇಸಲ್ಲಿ ಕೆಲಸನ ಮುಗಿಸ್ತಾನೆ. ಓಕೆ, ಪ್ರೀವಿಯಸ್ ಕ್ವಶನ್ಸ್ ಅಲ್ಲ, ಫ್ರ್ಯಾಕ್ಷನ್ ಆಫ್ ವರ್ಕು ಮತ್ತು ಅದನ್ನು ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ ಅಂತ ಕೊಟ್ಟು ಕಂಪ್ಲೀಟ್ ಫಸ್ಟಿಂದನೂ ಒಬ್ಬನೇ ಕೆಲಸ ಮಾಡಿದ್ರೆ ಎಷ್ಟು ದಿನ ತಗೋತಾರೆ ಅಂತ ಕೇಳ್ತಾಯಿದ್ರು. ಕರೆಕ್ಟಾ? ಈಗ ಇದನ್ನು ಕೊಟ್ಟಿದ್ದಾನೆ, ಟೋಟಲ್ ಆಗಿ ಫಸ್ಟಿಂದನೂ ಇಬ್ಬರು ಒಬ್ಬೊಬ್ಬರಾಗಿ ಮಾಡಿದಾಗ ಎಷ್ಟೆಷ್ಟು ದಿನ ತೊಗೊತಾರೆ ಅಂತ ಕೊಟ್ಟಿದ್ದಾನೆ. ಅದರಲ್ಲಿ ಬಿದು ಈ ರಿಮೈನಿಂಗ್ ವರ್ಕ್ನ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ ಅಂತ ಕೊಟ್ಟಿದ್ದಾನೆ. ಸೊ ರಿಮೈನಿಂಗ್ ವರ್ಕ್ಗೂ ಎಷ್ಟಿದೆ ಇಂಟು ಬಿ ಒಬ್ಬನೇ ಎಷ್ಟು ದಿನದಲ್ಲಿ ಮುಗಿಸ್ತಾನೆ ಅದು ಮಾಡಿದಾಗ ನಮಗೆ ಆನ್ಸರ್ ಸಿಕ್ಬಿಡುತ್ತೆ. ಇಲ್ಲಿ ಬಿ ನಾವು 1/20 ತೊಗೊಂಡಿದ್ವಿ. ಯಾಕೆ 1/20 ಅಂದ್ರೇನು? ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾನೆ ಅಂತ. ಬಟ್ ಇಲ್ಲಿ ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾನೆ ಅಂತ ಹಾಕೋಬಾರ್ದು, ಬಿ ಒಬ್ಬನೇ ಎಷ್ಟು ದಿನದಲ್ಲಿ ಮುಗಿಸ್ತಾನೆ ಅಂತ ಹಾಕೋಬೇಕು. ಹಾಕೊಂಡಾಗ 20 ಕ್ಯಾನ್ಸಲ್ ಆಗುತ್ತೆ, ಈಸ್ ಈಕ್ವಲ್ ಟು 11 ಡೇಸ್. ಇಷ್ಟೇ. ಸೊ ಈ ಚಾಪ್ಟರಲ್ಲಿ ನಮಗೆ ಬರೋದು ಕೆಲವೇ ಸಿಚುಯೇಷನ್ಸು. ಓಕೆ, ಅದು 2 ಸಿಚುಯೇಷನ್ ಯಾವ್ದ್ಯಾವುದು? ಫಸ್ಟು ಮತ್ತು ಸೆಕೆಂಡ್ ಕ್ವಶನಲ್ಲಿ ಸೇಮ್ ಸಿಚುಯೇಷನ್ಸ್ ಇತ್ತು. ಥರ್ಡ್ ಕ್ವಶನಲ್ಲಿ ಈ ಥರ ಸಿಚುಯೇಷನ್ ಇದೆ. ಇಷ್ಟೇ. ಸೊ ಈ 3 ಕ್ವಶನ್ಗೂ ಡಿಫ್ರೆನ್ಸ್ ತಿಳ್ಕೊಳ್ಳಿ. ಸಖತ್ ಸಿಂಪಲ್ ಆಗಿದೆ, ಏನು ಅಷ್ಟೊಂದು ಕಾಂಪ್ಲಿಕೇಟೆಡ್ ಇಲ್ಲ. ಇದನ್ನು ಕಲ್ತ್ಕೊಂಡ್ಮೇಲೆ ಟೈಮ್ ಆ್ಯಂಡ್ ವರ್ಕಲ್ಲಿ ನಾವು ಎಲ್ಲ ಥರ ಕಾನ್ಸೆಪ್ಟ್ಸ್ನು ಕವರ್ ಮಾಡಿರ್ತೀವಿ. ಸೊ ಅದ್ರ ಮೇಲೆ ನಿಮ್ಗೆ ಯಾವುದೇ ಕ್ವಶನ್ ಕೊಟ್ಟರು ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಸೊ ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ, ನಾವು ಸೊಲ್ಯೂಷನ್ ಜೊತೆಗೆ ನಿಮಗೆ ಆನ್ಸರ್ ಮಾಡ್ತೀವಿ. ಥ್ಯಾಂಕ್ ಯು.